ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಮೊನ್ನೆ ಏನು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಮಾಡಿದ್ವಿ, ಅದರಲ್ಲಿ ಮಿಸ್ ಆದಂಥ ನಮ್ಮ ಮೇಡಮ್ಗೆ ಇವತ್ತು ಅಲ್ಲೇ ಅವ್ರ ಮನೆಗೆ ಹೋಗಿ ಅವ್ರನ್ನ ಸನ್ಮಾನಿಸಿ ಬರಬೇಕು ಅಂತೇಳಿ ಒಂದಷ್ಟು ತಂಡ ನಾವು ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಮೋಹನ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಆಲ್ರೆಡಿ ಜಕ್ಕೂರಿಂದ ಬಿಟ್ಟಿದ್ದೀವಿ. ಈಗ ಅಲ್ಲಿ ರಾಜನಕುಂಟೆಯಲ್ಲಿ ನಮ್ಮ ಇಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾರೆ. ಅದಾದ ನಂತರ ದೊಡ್ಡ ಡಿ ಕ್ರಾಸಲ್ಲಿ ಒಂದಷ್ಟು ಮಂದಿ ಜಾಯ್ನ್ ಆಗ್ತಾರೆ. ಇವರೆಲ್ಲ ಒಟ್ಟಿಗೆ ನಾವು ಈಗ ತುಮಕೂರು ಕಡೆ ಪ್ರಯಾಣವನ್ನ ಬೆಳೆಸಿದ್ದೀವಿ. ಕಾಯ್ತಾ ಇರಿ, ನಿಮಿಷದ ಏನದು ವಿಚಾರಗಳಿಗೋಸ್ಕರ ಕಾಯ್ತಾ ಇದೆ, ಸುದ್ದಿಗಳಿಗೋಸ್ಕರ, ನಿರಂತರ ಸುದ್ದಿಗಳು. ಓಕೆ ಮತ್ತೆ ಅವರು ಜಾಯ್ನ್ ಆದಾಗ ನಾವು ಮತ್ತೆ ಅಪ್ಡೇಟ್ ಅನ್ನ ಕೊಡ್ತೇವೆ. ಹಾಯ್ ಮಾಡಿ. ನಮ್ಮ ಜೊತೆ ಈಗ ಇಬ್ಬರು ಜಾಯ್ನ್ ಆಗಿದ್ದಾರೆ, ಸಂಧ್ಯಾ ಮತ್ತು ವೀಣಾ. ಈಗ ಮುಂದಿನ ಸರ್ದಿ ಇಲ್ಲಿ ಡಿ ಕ್ರಾಸಲ್ಲಿ ಮಮತಾ ವೆಯ್ಟ್ ಮಾಡ್ತಾ ಇದ್ದಾರೆ. ಮಮತಾನ ಪಿಕ್ ಮಾಡಿಕೊಂಡು ನೆಕ್ಸ್ಟು ನಮ್ಮದು ತುಮಕೂರು ಕಡೆ ಪಯಣ. ಹಾಯ್ ಮಾಡಿ ಎಲ್ಲರೂ. ಸೌಂಡೇ ಮಾಡಿಲ್ಲ ಅದಕ್ಕೆ. ಇಲ್ಲ ನಂಗೆ ಭಾವನರು ಅದಕ್ಕೆ ಬರ್ಲಿಲ್ಲ. ಇಲ್ಲಿ ನನ್ನ ತಮ್ಮನೇ ಕರ್ಕೊಂಡ್ಬರ್ತೀನಿ ಈಗ, ಇಲ್ಲಿ ಲಾಯರ್ ಆಗಿದೆ, ಅವನೇ ಕರ್ಕೊಂಡ್ಬರ್ತೀನಿ ಹೋಗೋಣ ಅಂತ. ಈಗ ನಾನು ಈಗ ವಾಯ್ಸ್ ಚೇಂಜ್ ಇಲ್ಲ ಮೇಡಮ್, ಹಂಗೆ ಇದೆ. ನಾನು ಮಾಡಿ ನಿಮಗೆ ನಾಲ್ಕ ಇದೆಯಾ ಪಂಚಗಳು ಹಾಡುಗಳು ಎಲ್ಲ ಇಲ್ಲ ಮ್ಯಾಮ್, ನಾವು ಮರೆತು ಬಿಟ್ಟಿದ್ದೀವಿ. ಅಲ್ಲ ಅದೊಂದು ನೆನಪಿದೆ ಅಷ್ಟೇ ನನಗೆ. ಒಂದು ಎರಡು ಬಾಳೆಲೆ ಎರಡು. ಅದು ಅವಾಗ ಸಂಧ್ಯೆಗೆ ನಾಲ್ಗೆ ಬೇರೆ ತಿರ್ತಾ ಇರಲಿಲ್ಲ ಮೇಡಮ್, ಅವಾಗ ಅದಕ್ಕೆ ಜ್ಞಾಪಕ ಇರೋದು. ಗುರುಗಳು ಉಲು ಮಕ್ಕಳು. ಸ್ವಲ್ಪ ಇಲ್ಲ ಮೇಡಮ್, ನಮಗೆ ಗೊತ್ತು, ನಾವು ಚೆನ್ನಾಗಿ ಓಡಾಡ್ತೀವಲ್ಲ. ಈಗ ನಿಮ್ಗೆ ಅಲ್ಲಿ ಕೊಯ್ರದಲ್ಲಿ ನಿಮ್ಮ ಸ್ಟೂಡೆಂಟ್ ಅದಕ್ಕೆ ಯಾರಿಗೆ ಜ್ಞಾಪಕ ಇದ್ದಾರೆ ಮೇಡಮ್? ಈಗ ಗಿರೀಶ ನಮಗಿನ್ನ ಸೀನಿಯರು. ಮೇಡಮ್ ಬಿಟ್ಟು ಎಷ್ಟು ವರ್ಷ ಆಯ್ತಲ್ಲಿ. ಇವನು ಯಾವನಪ್ಪ, ಅವನು ಇನ್ನ ಮೊನ್ನೆ ಹುಡುಗ. ಅವನು ಮೊನ್ನೆ ಹುಡುಗ, ನಾನು ಕೈಯಲ್ಲಿ ಎತ್ಕೊಂಡು ಬಿಡ ಅವನ್ನ. ಅವನ್ ಬಿಡು.
ಇರಿ ಮೇಡಮ್ ಮಾತಾಡ್ತವ್ರೇನೋ. ಬೀದಿ ಒಳಗಡೆ ನಡಿ ಮತ್ತೆ ಬೀದಿ ಒಳಗಡೆ ಕೊಯ್ದಲ್ಲಿ ಅಂಗಡಿ ಇಟ್ಟಿದ್ರಲ್ಲ. ಇಷ್ಟು ಬ್ಯಾಚ್ಗಳು ಬಂದು ಮೇಲೆ ಇರೋದು. ಹೇಳಿ ಮೇಡಮ್, ಏನೋ ಹೇಳ್ತಿದ್ರು. ಆದ್ರೂ ಅವಾಗ ಇಷ್ಟಿಷ್ಟು ಇದ್ದವರು ಈಗೆಲ್ಲ ದೊಡ್ಡ ದೊಡ್ಡವ್ರು ಆಗಿದ್ದೀರಾ. ಮೇಡಮ್ ನಾನು ನಿಮಗೆ ಕೊಯ್ಲಿಕ್ಕೆ ಫಸ್ಟ್ ಅಪಾರ್ಟ್ಮೆಂಟ್ ನೀವು ಫಸ್ಟ್ ಅಪಾರ್ಟ್ಮೆಂಟ್ ನಂದು ಕಡಬ ಅಂತ ಇತ್ತು, ಪಾಂಡುಪುರ ಮಂಡ್ಯ ಮೇಲ್ಕೋಟೆ ಎರಡನೇ ಧಾಮ. ಎರಡನೇದು ಕೊಯ್ಲಲ್ಲ ಅಲ್ಲಿ ಚಿಲಿಗಿರಿ ದೊಡ್ಡಿ ಅಂತ ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದೆ, ಅಲ್ಲಿ ನನಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಇಲ್ಲಿಗೆ ಎಷ್ಟು ವರ್ಷ ಸರ್ವಿಸ್ ಮಾಡೋದು ಕೊಯ್ಲಾದಲ್ಲಿ ನಿಮಗೆ? ನಾವು 93 ಬಂದಿದ್ದು, 2012 ತನಕ ಇದ್ದೆ. 12 ಊರ್ಬೇಕು. ಅಂದ್ರೆ 19 ಇಲ್ಲ, 19 ವರ್ಷ ಅಲ್ವಾ? ನಾನು 2000 93 ಇಂದ 2012 ನನಗೆ 2012 ಅಂದ್ರೆ 19 ವರ್ಷ ಅಲ್ಲಿ ಮಾಡಿದ್ವಿ. ಕೊಯ್ಲಾದಲ್ಲಿ ಮಾಡಿದ್ರಿ? ನಂಗೆ ನಿಜಕ್ಕೂ ಏನೇನೂ ತೊಂದರೆ ಇಲ್ಲಪ್ಪ, ಆರಾಮಾಗಿ ಒಳ್ಳೆದೆ. ತುಂಬಾ ಚೆನ್ನಾಗಿತ್ತು ನನ್ನ ಕೊಯ್ರ ಮಾತ್ರ. ನೆನೆಯಕ್ಕೆ ಮರೆಯಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನನು ಟೀಚರ್ಸ್ ಎಲ್ಲರೂ ಹೇಳಿದ್ರು, ಟೀಚರ್ಸ್ ಬಾಯಲ್ಲೂ ಇದೆ ನಾವಂತೂ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಯ್ತು ಅಂತಂದ್ರು. ಆಮೇಲೆ ಇಷ್ಟು ಒಳ್ಳೆ ಊರು ನಮ್ಗೆ ಎಲ್ಲೂ ಸಿಗಲಿಲ್ಲ. ನಾನು ಎಲ್ಲೆಲ್ಲ ಕೆಲಸ ಮಾಡಿದ್ನಲ್ಲ, ಇಂಥ ಸ್ಕೂಲು ಇಂಥ ಸ್ಟಾಫು. ಯಾಕಂದ್ರೆ ಅವಾಗ ಅವ್ರು ಬಂದಂತ ಸಂದರ್ಭದಲ್ಲಿ ಬಸ್ ವ್ಯವಸ್ಥೆ. ಮೇಡಮ್, ನಮ್ಮ ಕೈಗೆ ಫಸ್ಟ್ ಲೇಖನಿ ಕೊಟ್ಟವ್ರು ನೀವೇ. ನಾವು ಲೇಖನಿ ಹಿಡಿದಿದ್ದು ನಿಮ್ಮಿಂದನೇ ಫಸ್ಟ್. ಬಳಪ ಲೇಖ ಬಳಪ ಬುನಾದಿ ಅಕ್ಷರ ಆಕ್ಚುಲಿ ತೊಡೆ ಮೇಲೆ ಕುಣಿಸ್ಕೊಂಡು ತಿದ್ದಿಸ್ತಾ ಇದ್ವಿ ಬರ್ದೇ ಇರೋದಂತ ಅಕ್ಷರಗಳನ್ನ. ಅಂತ ಹೊಡಿತಿಲ್ಲ, ಹೊಡೆದಾಗ ಕಲಿಯಲ್ಲ. ಇಲ್ಲ ಮ್ಯಾಮ್, ನೀವು ಒಂದ್ ಏಟ್ ಹೊಡೆದಿರೋದು ನಮ್ಗೆ ನೆನಪೇ ಇಲ್ಲ. ಹೊಡೆದ ಕಲಿಯಲ್ಲ, ನಾವು ಯಾವ ರೀತಿ ಕಲ್ಸ್ಬೇಕು. ನೀವು ಏನಾದ್ರು ನಮ್ಗೆ ಅದ್ ಬರೆಯಕ್ಕೆ ಬರ್ತಾ ಇಲ್ಲ ಅಂದಿದ್ರೆ ನೀವು ಕುಣಿಸ್ಕೊಂಡು ಸ್ವಲ್ಪ ಹೊತ್ತು ನೀವು ತಿದ್ದಿಸೇರಿ ಅದನ್ನ. ತಿನ್ಸಿ ನೀವು ಹೊಡಿತಾ ಇದ್ರಿ ಮೇಡಮ್. ನೀವು ಹೊಡಿತಾ ಇರೋ ಏಟ್ ಹೆಂಗಿತ್ತು ಅಂದ್ರೆ, ಎಷ್ಟು ಪ್ರೆಷರ್ ಆಗಿ ಕೊಡಿದ್ರು ನಮಗ್ ಮಾತ್ರ ಏಟ್ ಬೀಳ್ತಾ ಇರಲಿಲ್ಲ. ಹೊಡಿತಿರ್ಲಿಲ್ಲಪ್ಪ, ನಂಗೆ ಅವ್ನ್ ಹೊಡೆದಿದ್ದೀರ ಮೇಡಮ್ ಮುನ್ನ ಯಾಕೆ ಹೊಡೆದ್ರು ಅಂತ ಕೇಳೋದು ನಾನು ಹೇಳ್ತೀನಿ. ಕೇಳ್ಬೇಕಂತೆ ನೋಡಿ ಮ್ಯಾಮ್, ಯಾಕೆ ಹೊಡೆದ್ರು ಅಂತ. ನಿಮ್ಗೆ ಬುದ್ಧಿವಂತಿಕೆ ಇವಾಗ, ನಿಮ್ಗೆ ಹೊಡೆದಿದ್ದಕ್ಕೆ ಬುದ್ಧಿ ಬಂತು ಅಷ್ಟೇ. ಅಲ್ಲ, ಯಾಕೆ ಹೊಡೆದ್ರು? ಅವತ್ತು ನಾನು ಯಾವತ್ತೂ ಹೊಡೆದಿಲ್ಲ. ಹೊಡೆದೇ ಇಲ್ಲ, ನನ್ನ ಮಕ್ಕಳು ಯಾಕೆ ಏನೋ ಮಾಡಿ ಯಾಕೆ ಹೊಡೆದ್ರಿ ಅಂದ್ರೆ, ನಾವು ವಿಶ್ವನಾಥ್ಪುರಕ್ಕೆ ಇನ್ನೂ ಚಿಕ್ಕ ಮಕ್ಕಳನ್ನ ನಾವು ಸೈಕಲಲ್ಲಿ ಬಂದಿದ್ವಿ. ನೀವು ಆಚೆ ಹೌದೌದು, ಕೇಳಿ ಈ ಕಡೆಯಿಂದ ಬಂದಿದ್ರೆ ಹೊಸೂರ್ ಕಡೆಯಿಂದಲೋ ಎಲ್ಲ. ಹೌದೌದು, ನೀವು ಆಚೆ ಪಾತ್ರೆ ತೊಳಿತಿದ್ವಿ, ನಾವು ನಿಮ್ಮನ್ನ ಮಾತಾಡ್ಸಿದ್ವಿ. ನೀವು ಹಂಗೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗಿ ಬ್ರೆಡ್ಡು ಹೆಂಚ್ ಮೇಲೆ ರೋಸ್ಟ್ ಮಾಡಿ ಕೊಟ್ವಿ, ನಾವು ತಿಂದ್ವಿ. ಆ ಟೈಮಲ್ಲಿ ಊರಲ್ಲಿ ಬುಗ್ರಿ ಆಡೋ ಟೈಮು. ಬುಗ್ರಿ ಆಡೋ ಟೈಮಲ್ಲಿ ನನ್ನ ಜೊತೆಲಿ ಬಂದಿದ್ದ ಪ್ರಭಾಕರ್ ಅಂತ. ಅವನೇನು ಮಾಡ್ದ, ನಿಮ್ಮ ಶೋಕೇಶ್ ಮೇಲೆ ಇದ್ದು 20 ರೂಪಾಯಿ ದುಡ್ಡು ಎತ್ಕೊಂಡ. ಮಾರನೇ ದಿವಸ ನೀವು ಕ್ಲಾಸಿಗೆ ಬಂದ್ರಿ, ಆವಾಗ ನಮ್ಮನ್ನು ಬೆಡ್ಲೆತ್ತಿದ್ ನೀವು, ನನ್ನ ಪ್ರಭಾಕರ್ ನೀವು. ತಪ್ಪಲ್ವಾ ಮ್ಯಾಮ್? ಅದಕ್ಕೆ ಬೈದಿದ್ವಿ. ಪ್ರಕಾಶ್ ಸರ್ ಇದೆಯಾ ಮೇಡಮ್? ಪ್ರಕಾಶ್ ಇದೆ, ಹೌದು. ದತ್ತಾತ್ರೇಯ ಸರ್ ಬಂದಿದ್ದಾರೆ. ದತ್ತಾತ್ರೇಯ ಅವರು ನಮ್ಮ ಪಕ್ಕದಲ್ಲೇ ಇದ್ದೀವಿ. ಅವರು ದತ್ತಾತ್ರೇಯ ಎಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕಾಂಟ್ಯಾಕ್ಟ್ ಮ್ಯಾಮ್, ಇದಕ್ಕೆ ತುಂಬಾ ಧನ್ಯವಾದ ಪ್ರಕಾಶ್ ಸರ್ ಹೇಳ್ಬೇಕು ಮತ್ತೆ ರವಿಕುಮಾರ್ ಸರ್ ಹೇಳ್ಬೇಕು. ರವಿಕುಮಾರ್ ಯಾಕಂದ್ರೆ ರವಿಕುಮಾರ್ ಸರ್ ಮಿಡ್ಲ್ ಸ್ಕೂಲ್ ದೆಲ್ಲ ರವಿಕುಮಾರ್ ಸರ್ ಎಲ್ಲಾರ್ದು ಪ್ರತಿಯೊಬ್ಬರದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದು. ಮತ್ತೆ ಹೈಸ್ಕೂಲ್ ಅದೆಲ್ಲ PMB ಸರ್ ಕೊಟ್ರು ಪ್ರಕಾಶ್ ಸರ್. ಬಟ್ ಅವ್ರು ಇಲ್ಲ ಅಂದಿದ್ರೆ ನಮ್ಗೆ ಟೀಚರ್ಸ್ ನಾವು ಸೇರ್ಸೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನಾವು ಹುಡುಗನ್ ಸೇರ್ಸೋದಕ್ಕೆ ತುಂಬಾ ನಾವ್ ಒಂದ್ 15 ಜನ ಮಾತ್ರ ಇದ್ರಿ ಮೇಡಮ್. ಒಂದ್ 4-5 ವರ್ಷದಿಂದ ಒಂದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡ್ಕೊಂಡು ನಮ್ ಬ್ಯಾಚ್ ಅವರು ಒಂದ್ 15 ಜನ ಮಾತ್ರ ಇದ್ರಿ. ಆಮೇಲೆ 75 ಜನದವರೆಗೂ ಸೇರ್ಸಿದ್ರಿ. ಬಟ್ ಅದು ನಮ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ, ಬಟ್ ಟೀಚರ್ಸ್ ಕಷ್ಟ ಆಗ್ತಾ ಇತ್ತು. ಲಕ್ಕಿಲಿ ನಮ್ಗೆ ಇವ್ರಿಬ್ರು ಇದ್ದಿದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು. ನಂಬರ್ ಕಾಂಟ್ಯಾಕ್ಟ್ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ನಾವು ಸ್ಟೂಡೆಂಟ್ಸ್ ಅಲ್ಲ. ಅವ್ರಿಗೆ ಭಾಷಣ ಕರೆದಿದಾಗ ಇಂಗ್ಲಿಷ್ ಅಲ್ಲಿ ಒಂದು ಪದಗಳು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವೆಲ್ಲ ಹಂಗಂದ್ರೆ ಸ್ವಲ್ಪ ಜನ ಹಂಗಂದ್ರಿ, ಕನ್ನಡದಲ್ಲೇ ಮಾತಾಡ್ಬೇಕು ನೀವ್ ಹೇಳಿದ್ರ. ಯಾಕಂದ್ರೆ ನಮ್ಗೆ ಅವ್ರು ಆ ರೀತಿ ಮಾಡ್ತಾ ಇದ್ರು. ಪೆನ್ನು ಅಂತಾನೆ ಹೇಳ್ಬೇಕು. ಲೇಖನಿ ಲೇಖನಿ ಹೇಳಂಗಿರ್ಲಿಲ್ಲ, ಪುಸ್ತಕ ಅಂತಾನೆ ಹೇಳ್ಬೇಕಿತ್ತು. ನಾವು ತುಂಬಾ ಅಲರ್ಟ್ ಆಗಿರ್ತಾ ಇದ್ವಿ ಅವ್ರ ಕ್ಲಾಸಿಗೆ ಬಂದಿದ ತಕ್ಷಣ. ಯಾಕಂದ್ರೆ 10ನೇ ತರಗತಿಗೆ ಬರೋಷ್ಟರಲ್ಲಿ ಅವರು ಒಂದು ಆಂಗ್ಲ ಪದ ಯೂಸ್ ಮಾಡಿದ್ರೆ 1 ರೂಪಾಯಿ ಮಾಡ್ಬಿಟ್ಟಿದ್ರು. ಅದಕ್ ಮುಂಚೆ 4 ಆಣೆ 50 ಪೈಸೆ ಆತರ ಇತ್ತು. ಅವರು ನಮ್ಗೆ ಸೀರಿಯಸ್ನೆಸ್ ಬಂದಿರ್ಲಿಲ್ಲ, ಈ ಮಕ್ಳಿಗೆ ಇನ್ನು ಸೀರಿಯಸ್ನೆಸ್ ಬಂದಿಲ್ಲ ಅನ್ಬಿಟ್ಟು ನಾವು 10ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ 1 ರೂಪಾಯಿ ಮಾಡ್ಬಿಟ್ಟಿದ್ರು.
ಅಂದ್ರೆ ಒಂದು ನಾವು ಆಂಗ್ಲ ಪದ ಬಳಕೆ ಮಾಡಿದ್ರೆ ₹1 ಅದೊಂದು ಇದಿಟ್ಬಿಟ್ಟಿದ್ರು ಡಬ್ಬಿ ಅದ್ರಲ್ಲಿ ಹಾಕ್ಬೇಕಿತ್ತು. ಅದರಿಂದ ನಾವು ಅವ್ರು ಬಂದ್ರೆ ಸಾಕು ಒಂಥರ ಕಾನ್ಶಿಯಸ್ ಆಗ್ತಾ ಇದ್ವಿ, ಮತ್ತೆ ಅಲರ್ಟ್ ಆಗಿ ಇರ್ತಾ ಇದ್ವಿ. ಬಳಕೆ ಮಾಡಬಾರ್ದು ಪದ ಏನೇ ಬಳಕೆ ಮಾಡಬಾರ್ದು ಅಂದ್ರೆ ಬಂದ್ಬಿಡೋದು ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾ ಇತ್ತು. ಅದ್ರಲ್ಲಿ ಇವ್ರು ಜಾಸ್ತಿ ಪೇ ಮಾಡಿದ್ದಾರೆ, ದಂಡ ಜಾಸ್ತಿ. ಇಲ್ಲ ಮೇಡಮ್, ಅವ್ರು ಮಾಡ್ತಾ ಇದ್ದು ನಮ್ಗೆ ಒಳ್ಳೇದೇ. ಯಾಕಂದ್ರೆ ನಾವು ಕನ್ನಡ ಪದಗಳನ್ನ ಅವ್ರು ಕಲ್ಸಿದ್ರು ಕಲ್ಸ್ಕೊಂಡಿದೀವಿ ಇದುವರೆಗೂ. ಇಲ್ಲ ನಾವು ಮರ್ತ್ಬಿಟ್ಟು ಕೆಲಸ ಮಾಡಿರುತ್ತೆ ಇದಕ್ಕೂ ಸಾಕ್ತಾ ಇತ್ತು. ನಮ್ಗೆ ನಿಜವಾಗ್ಲೂ ಅಲ್ಲಿ ಹೇಗೆ ಓಡಾಡ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಹೌದೌದು ಮೇಡಮ್ ಅವರ ಭಾಳ ತೊಂದರೆ ಇತ್ತಲ್ಲ ಮತ್ತೆ. ಅಕ್ಕಕ್ಕೆ ಕೊಟ್ಟು ಬಾರಿ ಚಂದ ದಾರಿ ಬಂದು ಬಾ 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 ಬಾ. ಆ ಸೈಡ್ ಅಲ್ಲ ಬಾ, ಏನ್ ಹುಡುಗಿ ಒಂದೇ ಕಡೆ ಏನಾಗಲ್ಲ. ಹುಡುಗ ಹುಡುಗಿ ಇನ್ನು 2 ವರ್ಷ ಅವ್ರು 40 ವರ್ಷ ಆಯ್ತು. ಇನ್ನು ಹೆಣ್ಣು ಗಂಡು ಅಂತ ಪಾಸ್ ಕಾಣ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಇರ್ಬೇಕು. ನನ್ನ ಮಗನಿಗೆ ಊಟ ಇದ್ದಂಗೆ. ಪಾಪ ಯಾರು ಏನು ಅಂತ ನಮ್ಗೆ ಅಷ್ಟೊಂದು ನೋಡಿದ್ಮೇಲೆ ನೆನಪಾಗ್ತದೆ. ಆಯ್ತಪ್ಪ, ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲರೂ ಸುಖವಾಗಿರಿ, ಕುಟುಂಬ ಎಲ್ಲ ಚೆನ್ನಾಗಿದೆ. ಈ ಸಂತೋಷ ಎಲ್ಲ ನಮ್ಮ ತಾಯಿ ತಂದೆಗೆ ನಮ್ಗೆ ಹೇಳ್ಕೊಂಡು ನಿರ್ವಹಿಸ್ತಿರ್ಬೇಕಿದೆ. ಅಲ್ಲ, ನೀವು ಕಲ್ತಿದ್ದಂತ ಸಂಸ್ಕಾರಕ್ಕೋಸ್ಕರನೇ ನಾವಿದಿಷ್ಟೆಲ್ಲ. ಅದೇನೆ ನಾವು 3 ಒಂದು ಇಟ್ಕೊಳ್ಳೋಣ, ಹಿಂದೆ ಒಂದು ಇದೆಲ್ಲ ಈ ಸನ್ಮಾನ ಈಗ ನಮ್ಮ ತಂದೆ ತಾಯಿಗೆ ನಮ್ಗೆ ಕೇಳ್ಕೊಟ್ಟು ಗುರುಗಳಿಗೆ ಹೋಗ್ಬೇಕು. ಎಕ್ಸ್ಟ್ರಾ ಆಶೀರ್ವಾದ ಮಾಡಿ ಬೇಗ ಮದುವೆ ಆಗ್ಲಿ ಅಂತ. ಸಂತೋಷ ಮಾಡ್ಬೇಕಾದ್ರೆ ಖಂಡಿತ ಸಿಂಗಲ್ ಓನ್ಲಿ. ಅವ್ನು ಪರವಾಗಿಲ್ಲ, ಇವನು ಎಲ್ಲ ಸಿಂಗಲ್ ಫೋಟೋಸ್ ತೆಕ್ಕೊಂಡಿದ್ದಾರೆ. ಮತ್ತೆ ಅವ್ನು ನಾಗೇಶ್ನು ಅಷ್ಟೇ, ಎಷ್ಟೊಂದು ಜನ ಟೀಚರ್ಸ್ ಇದೆ ಸಿಂಗಲ್ ಫೋಟೋ. ಅದು ಒಳ್ಳೆ ಮಕ್ಕಳ ಲಕ್ಷಣ. ನಾವೆಲ್ಲ ಬ್ಯಾಚುಲರ್ಸ್. ಕನ್ಫ್ಯೂಸ್ ಆಗೋಯ್ತು. ನಾನು ಹೇಳ್ತೀನಿ, ಇದು ಮಾತಾಡಿ. ನಾವು 100 ಜನ ನಗು ನೋಡಿದ್ವಿ, ನಮ್ಮ ನಗು ನಾವು ಗಮನಿಸ್ಲೇ ಇಲ್ಲ. ಲೆನ್ಸ್ ಗಡ್ಡ ಮಮತಾ ಅಡ್ಡ ಇರೋದು ಹೆಂಗಪ್ಪ ಎಡಿಟ್ ಮಾಡ್ಲಿ? ರೆಕಾರ್ಡ್ ಆಗ್ತಲ್ಲ. ಶಶಿ ಸಾಕು, ಬೇಕಂದ್ರೆ ಕೇಳ್ತೀನಿ. ಅವ್ನು ರಘು ಇದನ್ನಲ್ಲ, ಇನ್ನು ಸ್ವಲ್ಪ ಈ ಕಡೆ ಬರ್ತೀಯಾ? ಇನ್ನು ಆ ಕಡೆ ಹೋಗ್ಬೇಡ. ಇಲ್ಲ ಮಾಡಲ್ಲ. ನೀನ್ ಜರುಗು ಅಂದ್ರೆ ನೀನ್ ಜರುಗು, ಅವ್ನು ಜರುಗು, ಅವನು ಜರುಗು. ಅಷ್ಟತ್ರ ಹೋಗ್ಬೇಡ. ಇಲ್ಲ ಒರಿಜಿನಲ್ ಪಲಾವ್ ಸ್ಮೆಲ್. ನಮಗೆ ಬೇಕು
ಇನ್ನೊಂದು ಬೇಕು ನಂಗೆ ಗೊತ್ತಿಲ್ಲ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಶೆಡ್ಯೂಲ್ ಇಷ್ಟಲ್ಲ ಯೂಶಲಿ ಹೇಳಿದ್ದು ಸೈಜ್ ನೋಡಿ ಸೈಜ್ ನೋಡಿ ಹಾಕೋದು ಫೋಟೋ ಸೈಜ್ ಎಲ್ಲ ಹೇಳಿದ್ದು ಹಾ ಸಾಕು ಆಕ್ಚುಲಿ 1ನೇ ಕ್ಲಾಸ್ ಎಷ್ಟನೇ ಸ್ಪೀಡ್ 1ನೇ ಕ್ಲಾಸ್ ಇದ್ದಿದ್ದು ನಾವು 95, 96 ಅಲ್ಲಿ 93 ಅಂದ್ರೆ ಎಷ್ಟೊತ್ತು ಆಯ್ತು ಈಗ ಈಗ ಟೆಕ್ನಾಲಜಿ ಅಂದ್ರೆ 23 ವರ್ಷ ಆಯ್ತು 93 ಕೊಡಿ ಹಾಕೊಡ್ತೀನಿ ಗೊತ್ತಿಲ್ಲ ಕೂತ್ಕೊಳ್ಳಿ ನೀವೆಲ್ಲ SSLC ಬಂದ್ಮೇಲೆ ಇಸ್ವಿನ 33 ವರ್ಷ 35 ವರ್ಷ ಅವ್ರ ಬೆನ್ನಿಂದ ಬೇಡ ಬೇಡ 35 ಈಗ 3 ವರ್ಷಕ್ಕೆ ನೀವು 1ನೇ ಕ್ಲಾಸ್ ಬಂದ್ಬಿಟ್ಟಾ ಅಲ್ಲೊಬ್ರು 4 ವರ್ಷಕ್ಕೆ 1ನೇ ಕ್ಲಾಸ್ ಸೇರಿಸಿದ್ದು ನಮ್ಮನ್ನ 6 ವರ್ಷ ಆಗ್ಬೇಕು 1ನೇ ಕ್ಲಾಸ್ ಸೇರಕ್ಕೆ ಅದೆಲ್ಲ ನಿಮ್ಗೆ ಆಗಲ್ಲ ನಮ್ಗೆ ಹಂಚಕ್ ಮುಂಚೆ ಹಂಚ್ಬೇಕು ಅಂದ್ರು 6 ವರ್ಷ ಆಗಲೇ ಹಂಚ್ಬೇಕು ಅಂದ್ರು 6 ವರ್ಷ ಆಗಲೇಬೇಕಾಗಿಲ್ಲ ಇದು ಬಾರೋ ಇವ್ರು ಹತ್ತಿಂದ ಹತ್ತೋಗ್ಬಂತ ಅವ್ರ ಆ ಕಡೆ ಈ ಕಡೆಗೆ ಬಾ 93 ನಾ 1ನೇ ಕ್ಲಾಸು ಮೇಡಮ್ 93 ತಾನೇ 1ನೇ ಕ್ಲಾಸು ನಾವು ಮೇಡಮ್ ಅಲ್ಲಲ್ಲ ಮೇಡಮ್ ಬಂದಿತ್ತು 92 ನಲ್ಲಿ 98 ಅಲ್ಲೇನೋ ಬಂದಿದ್ದು 92 1ನೇ ಕ್ಲಾಸ್ ಎಲ್ಲರೂ 92 1ನೇ ಕ್ಲಾಸ್ 93 ಅಲ್ಲಿ 92 ಅಂದ್ರೆ ಇವಾಗ ಎಷ್ಟು ವರ್ಷ ಆಯ್ತು ಸಮಯಕ್ಕೆ 92 ಅಂದ್ರೆ ಮ್ಯಾಥಮೆಟಿಕ್ಸ್ ಕಂಟ್ರೋಲ್ ಮನೆ 32 91ಕ್ಕೆ ಮೇಡಮ್ ನಮ್ಗೆ 33 ನರ್ಸರಿಗೆ ಮೇಡಮ್ ನಮ್ಗೆ ನಮಗೆ ಮೇಡಮ್ ನಮಗಿದ್ದಾಗ ನರ್ಸರಿಗೆ ಇದ್ರು ಹಾ. 1ನೇ ಕ್ಲಾಸ್ ಹೇಳಿ ಲೆಕ್ಕ 91 33 ವರ್ಷ 33 ವರ್ಷ ಆಯ್ತು ಕರೆಕ್ಟ್ ಆಗಿ 33 ವರ್ಷನೇ 33 ವರ್ಷ 33 ವರ್ಷದಲ್ಲಿ ಅಯ್ಯಪ್ಪ ನನಗೆ ಮೇಡಮ್ ಯಾಕೆ ಸ್ವಲ್ಪ ಸಣ್ಣ ನೋಡ್ದಲ್ಲಿ ಕೊಡ್ಲಾ ಶುಗರ್ ಒಂದು ಯಾಕೆ ಬೇಡ ಮೇಡಮ್ ತುಂಬಾ ಶ್ರಮ ತಗೊಂಡಿದ್ರ ಏನು ಸಂದೇಶ ನೀವು ಅಲ್ಲಿಂದ ಬಂದಿರೋ ವೆಚ್ಚ ನಾವು ಒಂಚೂರು ಊಟ ಟೈಮ್ ಅಷ್ಟೇ ಇದು ನೀರು ಇದೆಯಾ ನೀರಿದೆ ನಾವು ನಿಮ್ಮಲ್ಲಿ ಉತ್ತಮ ಆಕ್ಷನ್ ಪಾಯ್ದು ಒಂದು ಅರ್ಧ ಗ್ಲಾಸ್ ಕೊಡಿ ಮೇಡಮ್ ಅವಾಗ ಬಾಕ್ಸ್ ತಗೊಂಬಂದು ಕೊಡ್ತಾ ಇದ್ರು ಮೇಡಮ್ ಈಗ ಮನೇಲಿ ಕರೆದು ಊಟ ಹಾಕಿದ್ದಾರೆ ಇದೊಂದು ಇದು ಮಾಡ್ಕೊಂಡಿದ್ದೀವಿ ಆಗ್ತಾ ಇಲ್ಲ ರೆಕಾರ್ಡಿಂಗ್ ಐತೆ ಜಾಸ್ತಿ ಗ್ರೂಪ್ ಅಲ್ಲಿ ಒಂದು ಫ್ರೆಂಡ್ ಬೇರೆ ಫ್ರೆಂಡ್ಸ್ ಅಲ್ಲಿ ಇಷ್ಟು ನಮ್ಮ ರೇಕ್ಸ್ ತರೋ ಗೊತ್ತಿಲ್ಲ ವಿಡಿಯೋ ಹಾಕಿದ್ರೆ ಮೇಡಮ್ ನಮ್ದು ಅರ್ಧ ಕೊಡಿ ಸಾಕು ಇದನ್ನೆಲ್ಲ ನೋಡಿ ಮಿಸ್ ಮಾಡ್ಕೊಂಡು ಗೊತ್ತಿಲ್ಲ ಇನ್ನೊಂದು ಗ್ಲಾಸ್ ಕೊಡಿ ಮೇಡಮ್ ಶೇರ್ ಮಾಡ್ಕೊಂತೀವಿ ನಾವು ಇದನ್ನೆಲ್ಲ ನೋಡಿ ವಿಡಿಯೋ ಗ್ರೂಪ್ ಹಾಕಿದ್ರೆ ಎಷ್ಟೋ ಜನ ಮಿಸ್ ಮಾಡ್ಕೊಂಡು ಅಂತಾರಲ್ಲ ವಿಡಿಯೋ ಇದು ಗಾತ್ರ ದೊಡ್ಡದು ಲಿಂಕ್ ಶೇರ್ ಮಾಡ್ತೀನಿ ವಿಡಿಯೋ ಹಾಕಕ್ಕಾಗಲ್ಲ ಕಮ್ಮಿ ಮಾಡಿ ಹಾಕು ಅದೇನು ಚೆನ್ನಾಗಿರ್ತದೆ ಅದನ್ನ ಅದೇನು ಚೆನ್ನಾಗಿರುತ್ತೆ ಅಂತಂದ್ರೆ ಒಂದು 2 ಮಿನಿಟ್ಸ್ ಹಾಕು ಆಮೇಲೆ ಅದಂಗ ಬೇಡ 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 ಸಾಕು ನನಗೆ ಇನ್ನೊಂದು ಬಜ್ಜಿ ತಗೊಂತೀನಿ ಇದು ಸಾಕು ಆಯ್ತು ಬಜ್ಜಿನೂ ತಗೊಳ್ಳಿ ನಿಧಾನ ಕೂತ್ಕೊಳ್ಳಿ ಸಾಕು 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 ಒಚ್ಚೆ ಅವನು ಕರೆಂಟ್ ಬರ್ತಿಂದ ಇದೆ ಹಾಂ ಹಾಂ ಸಾಕು ನಾನು ಕನ್ಸ್ಕೊಂಡ್ರೆ ಅನ್ಕೊಂಡಿದ್ದೀನಪ್ಪ ಅಜ್ಜಿ ಪಾಪ ಏನೇ ಹೇಳ್ತಾ ಇದ್ದಾರೆ ನಿಧಾನ ಊಟ ಹಿಂಗೆ ಮಾಡಿ ಎತ್ಕೊಂಡ್ರೆ ಎಲ್ಲ ನನಗೆ ಸಂತೋಷ ಇಲ್ಲ ಆಯ್ತಾ ನಿಧಾನ ಕೂತ್ಕೊಳ್ಳಿ ಇಲ್ಲೇ ಕೊಂಚ ಅಂತ ಕವರ್ಗೆ ಹಾಕ್ಸ್ಕೊಡ್ತೀನಿ ಬೇಕು ಅಂದ್ರೆ ಬಡ್ಡಿದಲ್ಲಿ ತಿನ್ನೋದಕ್ಕೆ ಏನು ಇಷ್ಟೊಂದು ಮಾತಾಡ್ತದೆ ನೀವು ನವೀನ ಸ್ವೀಟ್ ಇಲ್ಲ ನಿಂದು ನಾನು ಚಿಕ್ಕಮುಟ್ಟಿನ ಬೈ ನನ್ನ ನೆತ್ತಿ ಮುಡ್ತೇನೆ ನಾನು
ಒಂದು ಅರ್ಧ ಇತ್ತು ಓಲ್ ಅಂತ ಇನ್ನೊಂದು ಕೊಟ್ರೆ ನೀರಿದೆ ನೋಡಿ. ಏ ಪಾಚನೆ ಕುಡಿದೆ ಇದೆ. ಕುಡೀರಪ್ಪ, ಯಾಕೆ ನಿಧಾನ ಕೂತ್ಕೊಳ್ಳಿ. ನಾನು ಮೊಸರು ಯೂಸ್ ಮಾಡೋದು. ಮೊಸರು ಎಲ್ಲೆಲ್ಲಿ ನಾನು ಎಲ್ಲೂ ತಿನ್ನೋದೇ ಇಲ್ಲ. ಆ ಥರ ಹೇಳ್ಬೇಕಾಗಿತ್ತು. ಆಯ್ತು ನಿಂತೀನಿ. ಇವ್ರ ಹತ್ರ ಆಗಲ್ಲಪ್ಪ. ಮೊಸರು ಎಲ್ಲೂ ಯೂಸ್ ಮಾಡಲ್ಲ. ಅವ್ರಿಗೆ ನಗು ತಡ್ಕೊಳಕ್ ಆಗ್ದಿರ ಆಚೆ ಹೋಗಿದ್ದಾರೆ. ನಗು ಜಾಸ್ತಿ ಆಗಿ ನಗು ತಡ್ಕೊಳಕ್ ಆಗ್ದಿರ ಆಚೆಗೆ ಹೋಗಿದ್ದಾರೆ. ಜಾಸ್ತಿ ಅಲ್ಲ ಇನ್ನೊಂದು ಈ ಸಂದರ್ಭ ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ, ಇದು ಪುಣ್ಯ. ಅದಕ್ಕೆ ನಾನು ಕೆಲವು ಕಾಲ್ ಮಾಡಿದೆ ಬರ್ತಾರೇನೋ ಅಂತ, ಬರ್ಲಿಲ್ಲ. ಇದೆಲ್ಲ ಅದೃಷ್ಟ. ಆಮೇಲೆ ವಿಡಿಯೋ ಹಾಕಿ ಜನ ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಆಮೇಲೆ ಹಾಕ್ತಾರೆ. ಆಮೇಲೆ miss ಮಾಡ್ಕೊತಾರೆ. ರಘು ಕೇಳ್ತಾರೆ. ಅಲ್ಲ ನಿಮಗೆ ಇಷ್ಟ ಹಾಕೊಳ್ಳಿ, ನನ್ನಲ್ಲಿ ಯಾಕೆ ಬೇಗ ಹೇಳ್ತಾರೆ ಅವ್ನಿಗೆ ಬಲ ಮಾಡ್ತಾರೆ. ರಘು ಕೊಡಿ, ಪಾಪ ರಘು ಬೇಕು. ಅವ್ನು ತಿಂತಾನೆ, ಅಲ್ಲಿ ವಿಡಿಯೋ ತರ ತಿಂತಾರೆ ಅಷ್ಟೇ. ಇವ್ರು ನಾವು ತಗೊಂಡವನು ನಾವು ತಗೊಂತ ಲೈವಾಗೂ ಸೇಮು ಆರಾಮಾಗಿ ಊಟ ಮಾಡಿ ಹಾಕಿಸ್ಕೊಂಡು ಊಟ ಮಾಡಿ. ಅಲ್ಲ ಸ್ಪರ್ಧೆ ಇಲ್ಲ. ಅಲ್ಲ ನಾನು ಕರೆಕ್ಟಾಗಿ ವಿಡಿಯೋ ಕರೆಕ್ಟಾಗಿ ಕುತ್ಕೊಂಡು ತಿಂತಾ ಇದ್ದೀನಿ, ನಾನೇ ಸುಮ್ಮನೆ ತಿಂತಾ ಇದ್ದೀನಿ. ನಿಜ ಬೇಡ, ಇವರು ಹಾಕೊಂಡಿಲ್ಲ. ನಿಜ. ಅವಾಗ ನಾನು ಹಾಕ್ಕೊಂಡೆ. ಜಾಸ್ತಿ ತಿಂತಾರೆ ಅಂತ. ಇದು ತುಂಬಾ ಚೆನ್ನಾಗಿದೆ. ವಿಡಿಯೋ ಗೊತ್ತಾಗಲ್ಲ ನಿಜ ಬೇಡ. ಮೇಡಮ್ ತುಂಬಾ ಚೆನ್ನಾಗಿದೆ. ಟಿಫನ್ ಮಾಡ್ಕೊಂಡ್ ಬಂದ್ರಲ್ವಾ, ಟಿಫನ್ ಲೇಟ್ ಮಾಡೋದಕ್ಕೆ ಅದರಿಂದ ತುಂಬಾ ಚೆನ್ನಾಗಿ ಮೇಡಮ್ ಅವ್ರು ಮಾಡಿದ್ರೆ ನೀವು ಮಾಡಿದ ಅವ್ರು ಸ್ವಲ್ಪ ನಾಚಿಕೆ ಮೇಡಮ್, ಅವ್ರಿಗೆ ಸ್ವಲ್ಪ ನಾಚಿಕೆ ಬೀಳ್ತಾರೆ. 2 ಸಲ ಹಾಕ್ಸ್ಕೊಂಡೆ, ಮೊಸರನ್ನೇ ಕೇಳ್ತಾ ಇದ್ವಿ. ಮೇಡಮ್ ಮೊದಲು ತಗೊಂಬನಿ ಇವ್ರಿಗೆ. ಎಲ್ಲಿಗೆ? ನಾವು ಊರದಲ್ಲಿ ಸುಮ್ಮನೆ ಹಾಕೊಡ್ತಾರೆ. ಎಲ್ಲ ಅದೇ ತೊಂದ್ರೆ. ಇಲ್ಲಪ್ಪ ಊಟದಲ್ಲಿ ನನಗೆ ಅಭ್ಯಂತರ ಇಲ್ಲ ಅಂತ ಅಷ್ಟು ಹಾಕ್ಬೇಡ. ಯಾವ್ದು ಮಾಡ್ತೀನಿ. ಸೊಸೈಟಿ ಐತೆ ಅಲ್ಲ ಸ್ವಲ್ಪ ಹಾಕ್ತೀನಿ. ಇನ್ನೂ ಇಲ್ಲ ಇದೆ. ಎಲ್ಲ ಅನ್ಕೊಂಡ್ಬರ್ಬೋದು. ನಾನು ಬಂದು ಮನೆ ಬಾವು ಮತ್ತೆ ದೊಡ್ಡ ಅವರಂತ ಜಾಸ್ತಿ ಆಗುತ್ತೆ. ಎಲ್ಲ ಹಾಕೊಂಬ ಮನ್ಸು ಅಂತ ಅದಕ್ಕೆ ಅವ್ನಿಗೆ ಹೇಳೋದು ಗೊತ್ತಾಯ್ತು, ನನಗೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ, ಅದೇನ್ ಲೆಕ್ಕ ಇಲ್ಲ. ಸಾಕು, ತುಂಬಾ ಇದೆ.
ಇನ್ನೊಂದು ಕೊಡಲ್ಲ ಇವ್ನಿಗೆ ಇನ್ನೂ 4 ಹಾಕಿರ್ಬೇಕಾಗ್ತಂತ ಮತ್ತೆ ಇನ್ನೊಂದೆಲ್ಲ ಕೆಡ್ಸ್ತಿಲ್ಲ ಸೋಮ. ಅಲ್ಲ ಇವನು 4 ತಿಂದವನೆ ಒಂದು ಎಕ್ಸ್ಟ್ರಾ ಅವ್ರಿಂದ ಹಾಕವ್ರೆ. ಮಂದಾರ ಏನು ಇವನು ಏನೋ ಒಂದೇ ಹೋಗಿ ತಿನ್ನೋಂತಾರ ಆಡ್ತಾವಲ್ಲ ಇವ್ರು. ಸೋಮ 4 ತಿಂದ ಅಂತ ಹೇಳಿದ್ರು. ಇವ್ರಿಗೆ ಏನಪ್ಪ ಅಲ್ಲ ಎಷ್ಟೇ ಆದ್ರೂ ರಿವರ್ಸ್ ಆಗಿ ಗಾಡಿ ಹೊಡ್ಕೊಂಡ್ಬಂದ್ರೆ ಫಸ್ಟ್ ಟೈಮ್ ಬಂದಿದ್ದೀರಾ ಅದಕ್ಕ ಇದರಲ್ಲಿ ಎಲ್ಲರೂ ಈ ತರ ಬಿಡ್ಬಿಡ ಇದೈತಿ ಮೇಡಮ್ ಸಾಕು ಬಿಡ ಮೇಡಮ್ ನಂಗೆ ಇವಾಗ ಒಂದು ನಿಮಗ ಎಷ್ಟಾದ್ರೂ ರಿವರ್ಸ್ ಆಗಿ ಗಾಡಿ ಹೊಡ್ಕೊಂಡು ನಾನೇ ಕೇಳಿಸ್ಕೊತೆ. ಎಷ್ಟೊತ್ತು ಮಕ್ಕಳು ಬೇಗ ತಿನ್ನೋ ಚೆಂದ ಕೊಡು ಸದ್ಯ. ತಿಳ್ಕೋಬೇಕು. ಕರೆಂಟ್ ಬಂತು ಅಂದ್ರೆ ಒಂದು ಬಜ್ಜಿ ಕೊಡ್ತೀನಿ ಬೇಗ ತಿನ್ನ ಇವಾಗ ಹಂಗೆ ತಟ್ಟೆಲೆ ಕೊಡೋಣ ಪರ್ಫೆಕ್ಟ್ ಮೊಸರನ್ನ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲ ಮುಂದೆ ತಟ್ಟೆ ಎಲ್ಲ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಪಲಾವು ಚೆನ್ನಾಗಿತ್ತು, ಬಜ್ಜಿನೂ ತುಂಬಾ ಚೆನ್ನಾಗಿತ್ತು. ತಟ್ಟೆ ಸ್ವಲ್ಪ ಮುಂದೆ ಇಟ್ಟು ನೋಡಿಸ್ತೀನಿ ಇನ್ನಲ್ಲೇ ಅದರೊಳಗೆ ನಿನ್ನ ಅವರೇ ಮಾಡಿದ್ದು. ಇಲ್ಲೇ ನಮ್ದೇ ಇಲ್ಲ ಅವ್ರ ಪ್ರಿಪೇರ್ ಸುಮ್ಮನೆ ನಾನೆಲ್ಲ ತಂದ್ಕೊಟ್ಟೆ ಅವರೇನೆ ಪ್ರಿಪೇರ್. ನನ್ ಮ್ಯಾಮ್ಗೆ ಬರೀ ಏನು ತೊಂದರೆ ತಗೊಂಬೇಡಿ, ಕಾಫಿ ಒಂದ್ ಕುಡ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಅಲ್ಲೇ ಏನು ಹೇಳಿದ ಊಟ ಟೈಮು ಮೇಡಮ್ ಏನೋ ಹಿಡ್ದ ಕಳ್ಕೊಳ್ಳೋ ನಮ್ಮನ್ನ ಅಂತೇಳಿ. ಅಲ್ಲ ನಾನು ಹೇಳೋದಲ್ಲ, ಈಗ ಬಿಸಿ ಊಟ ಕೊಡ್ತಿದ್ದಾರೆ, ಮುಂಚೆ ಬಿಸಿ ಊಟ ಇಲ್ಲಿ ಕೊಡೋದು. ಮಕ್ಕಳೆಲ್ಲ ಪಾಪ ಉಪವಾಸ ಬರೋರು. ನಾನು ನವೀನ ಅವ್ರ ಹೋಟ್ಲಿಗೆ ಮದ್ ಮಾಡ್ಬಿಟ್ಟಿದ್ದೆ, ಅಲ್ಲಿ ಹೋಗಿ ಏನ್ ಬೇಕಾದ್ರೂ ತಿನ್ಕೊಳ್ಳಿ ಆಮೇಲೆ ಸ್ಕೂಲಿಗೆ ಬನ್ನಿ ಅಂತ. ಆಮೇಲೆ ನಾನು ದುಡ್ಡು ಮಾಡ್ತಿದ್ದೆ. ಅಮ್ಮನೆ ಹೋಟ್ಲು ಚೆನ್ನಾಗಿದ್ದಾವ ನವೀನ ಅವ್ನು ಹಾ ಮದುವೆ ಆಗಿದೆ. ನಾನೇ ಹೆಣ್ಣು ಕೊಡಿಸ್ದೆ ತೀರ್ಥಹಳ್ಳಿ ಕಡೆಯಿಂದ. ಹೌದಾ? ಅದೇ ಒಂದ್ ಹೆಣ್ಣು ಒಂದ್ ಗಂಡು, ಮೊನ್ನೆ ಗಂಡಾಯ್ತು. ಗಂಡ ಆಯ್ತಾ? ಏನಪ್ಪ ಅವ್ನು ಹೆಂಗಿದ್ದು ನೋಡಿ, ಎಷ್ಟು ಮುದ್ದಂತ ಹೆಣ್ಣು ಚೆಲ್ಲಿಲ್ಲ ನಿಮ್ದ್ರಲ್ಲೇ ತೀರ್ಥಹಳ್ಳಿ ಅದು ಕೊಡಿಸ್. ಅದೇ ಹೇಳ್ದ ತೀರ್ಥಹಳ್ಳಿ ಮದುವೆ ಆಗಿದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ಬರ್ತಿರ್ತಾನೆ, ವಿಶೇಷ ಇದ್ದೆ ಇಲ್ಲಿ ಬರ್ತಾ ಇರ್ತಾನೆ. ಇನ್ನ ಈ ಮಸಾಲೆ ಏನಾದ್ರು ಹಾಕಿಸ್ಕೊ ಸಂಜೆ. ಸಾಕು ಮೇಡಮ್, ಜಾಸ್ತಿ ಆಗುತ್ತೆ. ನೀನ್ ಯಾಕೆ ಮಾಡಿದ್ದೆ ಅಂತ ನಿಮಿಷ ಮಸಾಲೆ ಹಾಕಿಸ್ಕೊ. ಮೇಡಮ್ ನೀವು ಊಟ ಮಾಡಿದ್ದೆ ಮಾಡ್ತೀನಿ. ಕುತ್ಕೊಂಡು ನಮ್ಮ ಜೊತೆ ನೀವು ತಿನ್ಬೋದಾಯ್ತು. ಆಯ್ತಾಯ್ತು, ನಾವು ಆಗ್ಲಿ. ನಮ್ದಿನ ನಮ್ದು ಸ್ವಲ್ಪ ಲೇಟೇನೆ. ಮೀನು ಎಲ್ಲ ಕುತ್ಕೊಂಬಾರ್ದು. ಆ ತಾಯಮ್ಮ ಅಲ್ಲೇ ಕೆಲಸದಲ್ಲಿದ್ದಾರೆ, ಅಂಗನವಾಡಿ ಟೀಚರ್. ರಾಮನಾಥ್ಪುರದಲ್ಲಿ ಇಲ್ಲಿ ರಿಟೈರ್ಡ್ ಆಗಿದೆ ಅವ್ರು, ಇನ್ನೂ ಯಾರು ಬಂದಿಲ್ವಂತೆ, ಅದಕ್ಕೆ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಅವರು. ತುಂಬಾ ಸಣ್ಣಮ್ಮ ಅಂತ. ಎಲ್ಲ ಪರಿಚಯ ಆಗಲಿ. ಹ್ಮ್ ಕೊಯ್ರಾ ಅಷ್ಟೇ ಅಲ್ಲ, ರಾಮನಾಥ್ಪುರ, ರಬ್ನಹಳ್ಳಿ ಹೌದು. ಅವೆಲ್ಲಾನು ಅವಾಗ ಒಂದ್ 7-8 ಹಳ್ಳಿಗಳಿಂದ ಬರ್ತಾ ಇದ್ರು ಬರ್ತಾ ಮಕ್ಕಳು. ಇದ್ರು. ಶಾಂತಹಳ್ಳಿ, ಹೌದು. ಹೊಸೂರು, ಎಲ್ಲ. ಜ್ಯೋತಿಪುರ, ಮಂಗನಹಳ್ಳಿ, ರಾಮನಾಥ್ಪುರ, ಕೊಯ್ದ, ರಬ್ನಹಳ್ಳಿ, ಮಾಯಸಂದ್ರದಿಂದನೂ ಬರ್ತಾ ಇದ್ರು. ಅವಾಗ ಚಿಟ್ಟೆ ಬರುತ್ತೆ ಅಂತ ಬೇರೆ ಗಲಾಟೆ ಆಗಿತ್ತಲ್ಲ, ಯಾರೋ ಬೀವನೋ ಯಾರೋ ಬರ್ತಾರೆ ಅಂತ ಬಿಟ್ಟು ಮಕ್ಕಳನ್ನ ಬಿಟ್ಟು ಕೂರಿಸ್ಕೊಂಡಿದ್ರು. ಆಮೇಲೆ ಇವಾಗ್ಲೂ ಚಿತ್ರ ಇದೆ ಅಂತ ಇದೆಯಾ? ಈಗ ಬಂಡೆ ಕೆಲಸ ನಿಲ್ಸ್ಬಿಟ್ಟಿದಾರಲ್ವಾ ಹಾ, ಮೇಡಮ್, ಬಂಡೆ ಕೆಲ್ಸ. ಅದೆಲ್ಲ ಗಿಡಗಳು ಜಾಸ್ತಿ ಆಗ್ತದೆ. ಚಿರತೆನೂ ಇದೆಯಾ? ಚಿಟ್ಟೆ ಬರುತ್ತೆ ಚಿಟ್ಟೆ ಬರುತ್ತೆ ಅಂತ. ನೀನ್ ನೋಡಿದ್ಯಾ? ಮತ್ತೆ ಚಿಟ್ಟೆ ಬರುತ್ತೆ ಅಂತ ಬಿಟ್ಟು ಮಕ್ಕಳೆಲ್ಲ ಕೂಡಕೊಂಡಿದ್ರು. ಬೀವ ಬೇರೆ ಈಗ ಎಲ್ಲ ಕಾಡು ಕಡಿಮೆ ಆಯ್ತಲ್ಲ, ಎಲ್ಲ ನಾಡಿಗೆ ಬರ್ತದೆ. ನಮ್ ಕಡೆ ಎಲ್ಲ ಇದು ಬೀವ ಬರ್ತಾರೆ ಅಂತ ಬಿಟ್ಟು ಬಿಡ್ಬೇಡಿ ಅಂದ್ರು. ಆಮೇಲೆ ಚಿಟ್ಟೆ ಬರುತ್ತೆ ಅಂತ ಮಕ್ಕಳು ಎದ್ಕೊಂಡು ಮಾಡ್ತಾರೆ. ತಗೊಮ್ಮ, ನೀನೇನ್ ಕೊಟ್ಟಿದ್ದೀವಿ ಸರಿ, ನೀನೇನ್ ಕೊಟ್ಟಿದ್ದೀವಮ್ಮ? ಮನೆಗೆ ಅದೇ ಹೊರಗಡೆ ಏನು ತಂದಿಲ್ಲ. ನೀವೆಲ್ಲ ಹಾಕೊಂತಿದ್ರಿ? ಸ್ವಲ್ಪ ಹಾಕೊಂತಾರೆ ಹಾಕೊಂತೀರ? ಸುಮ್ಮನೆ ಇದೆಯಾ ನೋಡಿ. ಅಲ್ಲಿ ಪರವಾಗಿಲ್ಲ, ಹಂಗೆ ಆಗುತ್ತೆ. ಗೋಡೆ ನೆಕ್ಕಳ್ಳಿ ಬಿಡು. ಗೋಡೆ ಸುಮ್ಮನೆ ಯಾರು ಗೊಳೆಯೋದಲ್ಲಪ್ಪ. ಎಲ್ಲ ಅಕ್ಕಿ ಮಾತ್ರ ಕುಡಿ ನಮ್ಮ. ಇದನ್ನೇ ತಗೋ. ಇಲ್ಲೇ ಇದೆ ಬಿಡಿ ಮೇಡಮ್, ಪರವಾಗಿಲ್ಲ, ಇವ್ರ ಹತ್ರ ಇದೆ ಬಿಡಿ. ಅಲ್ಲಲ್ಲ ಅಡಿಕೆ ಸುಣ್ಣ ನೋಡ್ತೀನಿ. ಇಲ್ಲ ಇರಲಿ ಬಿಡಿ ಮೇಡಮ್, ಸುಮ್ಮನೆ ಏನು ಬೇಡ. ಸುಣ್ಣ ಇಲ್ಲಿದ್ದಾರೆ ಹೆಂಗಪ್ಪ? ಕೆಂಪಗಾಗುತ್ತೆ ಕೆಲವ್ರಿಗೆ, ನೋಡ್ತಾರ. మంచి వాళ్ళకి రప్న అయిపోతుంది రెడ్గా.